ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 14 ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಈ ಚಾಪ್ಟರ್ದು ಬೇಸಿಕ್ ಕನ್ವರ್ಷನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಸಿಕ್ ಕನ್ವರ್ಷನ್ ಅಂದರೆ ಲೆಂತು, ವೆಯ್ಟು, ಟೈಮು, ಮನಿ ಮತ್ತು ಕೆಪಾಸಿಟಿದು ಇದರಲ್ಲಿ ಬರುವಂಥ ಬೇಸಿಕ್ ಕನ್ವರ್ಷನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಕ್ವಾಂಟಿಟಿಯಿಂದ ಇನ್ನೊಂದು ಕ್ವಾಂಟಿಟಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅದನ್ನು ಈ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡಿ, ಫಸ್ಟ್ ಲೆಂತು ಅಥವಾ ಕನ್ನಡದಲ್ಲಿ ಉದ್ದ. ಲೆಂತ್ ಅಥವಾ ಉದ್ದನ ಹೈಯೆಸ್ಟ್ ಫಾರ್ಮ್ ಆಫ್ ಮೆಜರ್ಮೆಂಟ್ ಯಾವ್ದು ಯೂಸ್ ಮಾಡ್ತೀವಿ ನಾವು? ಲೆಂತನ್ನು ಹೈಯೆಸ್ಟ್ ಫಾರ್ಮ್ ಆಫ್ ಮೆಜರ್ಮೆಂಟ್ ಯಾವ್ದು ಯೂಸ್ ಮಾಡ್ತೀವಿ? ಲೆಂತಲ್ಲಿ ಅಥವಾ ಉದ್ದದಲ್ಲಿ ಯಾವುದಾರ ಒಂದು ಕ್ವಾಂಟಿಟಿ ಮೆಜರ್ ಮಾಡಬೇಕಾದ್ರೆ, ಆಯಿತಾ, ಲೆಂತ್ ಅಥವಾ ಉದ್ದನ ಮೆಜರ್ ಮಾಡಬೇಕಾದ್ರೆ ಹೈಯೆಸ್ಟ್ ಫಾರ್ಮ್ ಆಫ್ ಮೆಜರ್ಮೆಂಟ್ ಯಾವ್ದು ಯೂಸ್ ಮಾಡ್ತೀವಿ? ಕಿಲೋಮೀಟರ್ ಅಲ್ವಾ? ಫಸ್ಟ್ ಕಿಲೋಮೀಟರ್ ಯೂಸ್ ಮಾಡ್ತೀವಿ. 1 ಕಿಲೋಮೀಟರ್ ಅಂದರೆ ಎಷ್ಟು? ನೆಕ್ಸ್ಟ್ ಫಾರ್ಮ್ ಆಫ್ ಮೆಜರ್ಮೆಂಟ್ ಮೀಟರ್ ಅಂತ ಬರ್ಕೋಬೋದು. 1 ಕಿಲೋಮೀಟರ್ ಅಂದರೆ 1000 ಮೀಟರ್, ಆಯಿತಾ. ನೆಕ್ಸ್ಟ್ ಮೀಟರ್ ತಗೊಳ್ಳಿ. 1 ಮೀಟರ್ ಅಂದರೆ 100 ಸೆಂಟಿಮೀಟರ್, ಆಯಿತಾ. ನೆಕ್ಸ್ಟು ಸೆಂಟಿಮೀಟರ್ ತಗೊಳ್ಳಿ. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್. ಈ ರೀತಿ ಬರೆದು ನಾವು ಪ್ರಾಕ್ಟೀಸ್ ಮಾಡಬೇಕು. ಇದು ಕಿಲೋಮೀಟರಿಂದ ಮೀಟರ್ ಕನ್ವರ್ಟ್ ಮಾಡಿದ್ವಿ. ನೆಕ್ಸ್ಟ್ ಮೀಟರಿಂದ ಕಿಲೋಮೀಟರ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ? ಅದು ಅಷ್ಟೇ. ಇದು ಗೊತ್ತಿದೆಯಲ್ಲ, 1000 ಮೀಟರ್ ಈಸ್ ಈಕ್ವಲ್ ಟು 1 ಕಿಲೋಮೀಟರ್. ಇದು ಗೊತ್ತಿದೆಯಲ್ಲ ನಮಗೆ, ಆಯಿತಾ. 1 ಮೀಟರ್ ಅಂದರೆ ಎಷ್ಟು? 1 ಮೀಟರ್ ಅಂದರೆ 1/1000 ಕಿಲೋಮೀಟರ್, ಅಷ್ಟೇ. ಅದೇ ರೀತಿ 100 ಸೆಂಟಿಮೀಟರ್ ಅಂದರೆ ನಮ್ಗೆ ಗೊತ್ತಿದೆ. 100 ಸೆಂಟಿಮೀಟರ್ ಅಂದರೆ 1 ಮೀಟರ್, ಆಯಿತಾ. 1 ಸೆಂಟಿಮೀಟರ್ ಅಂದರೆ ಎಷ್ಟು? 1 ಸೆಂಟಿಮೀಟರ್ ಅಂದರೆ 1/100 ಮೀಟರ್, ಆಯಿತಾ. ನೆಕ್ಸ್ಟ್ ಅದೇ ರೀತಿ 10 ಮಿಲಿಮೀಟರ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್. 1 ಮಿಲಿಮೀಟರ್ ಅಂದರೆ ಎಷ್ಟು? 1 ಮಿಲಿಮೀಟರ್ ಅಂದರೆ 1/10 ಸೆಂಟಿಮೀಟರ್, ಆಯಿತಾ. ಇಲ್ಲಿ ನೋಡಿ, ಹೈಯರ್ ಫಾರ್ಮಿಂದ ಲೋಯರ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ದೀವಿ. ಇಲ್ಲೇನು ಮಾಡಿದ್ದೀವಿ? ಲೋಯರ್ ಫಾರ್ಮಿಂದ ಹೈಯರ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ವಿ. 1 ಕಿಲೋಮೀಟರ್ನ 1000 ಮೀಟರ್ ಅಂತ ಬರ್ಕೊಂಡಿದ್ವಿ, ಆಯಿತಾ. ಇಲ್ಲಿ ದೊಡ್ಡದಿಂದ ಚಿಕ್ಕಕ್ಕೆ ಕನ್ವರ್ಟ್ ಮಾಡಿದ್ದೀವಿ. ಇಲ್ಲೇನು ಮಾಡಿದ್ವಿ? ಚಿಕ್ಕದ್ರಿಂದ ದೊಡ್ಡ ಕನ್ವರ್ಟ್ ಮಾಡಿದ್ವಿ, ಆಯಿತಾ. 1 ಮೀಟರ್ ಅಂದರೆ 1/1000 ಕಿಲೋಮೀಟರ್. 100 ಸೆಂಟಿಮೀಟರ್ ಅಂದರೆ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1/100 ಮೀಟರ್. 1 ಮಿಲಿಮೀಟರ್ ಅಂದರೆ 1/10 ಸೆಂಟಿಮೀಟರ್. ಈ ರೀತಿ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಕ್ವಾಂಟಿಟಿ ನೋಡಿ. ಸೆಕೆಂಡ್ ಕ್ವಾಂಟಿಟಿ ವೆಯ್ಟ್ ಅಥವಾ ಕನ್ನಡದಲ್ಲಿ ತೂಕ. ವೆಯ್ಟು ಅಥವಾ ತೂಕದಲ್ಲಿ ಹೈಯೆಸ್ಟ್ ಫಾರ್ಮ್ ಆಫ್ ಮೆಜರ್ಮೆಂಟ್ ಯಾವುದು ಯೂಸ್ ಮಾಡ್ತೀವಿ ನಾವು? ಟನ್, ಆಯಿತಾ. ನೋಡಿ, 1 ಟನ್ ಈಕ್ವಲ್ ಟು 1 ಟನ್ ಅಂದರೆ 1000 kg, 1000 kg. ನೆಕ್ಸ್ಟು ಅದರಲ್ಲಿ ಕೆ ಜಿ ತಗೊಳ್ಳಿ. 1 kg ಈಕ್ವಲ್ ಟು 1 kg ಅಂದರೆ ಎಷ್ಟು? 1000 ಗ್ರಾಮ್, ಆಯಿತಾ. ನೆಕ್ಸ್ಟು ಗ್ರಾಮ್ ತಗೊಳ್ಳಿ. 1 ಗ್ರಾಮ್ ಈಕ್ವಲ್ ಟು 1000 ಮಿಲಿಗ್ರಾಮ್, ಆಯಿತಾ. ಈ ರೀತಿ ನಾವು ಬರೆದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಕೇಸ್ ಬರುತ್ತೆ ಇದರಲ್ಲಿ. 1 ಕ್ವಿಂಟಾಲ್ ಅಂದರೆ 100 kg, ಆಯಿತಾ. ಇದೆಲ್ಲ ದೊಡ್ಡ ಕ್ವಾಂಟಿಟಿಯಿಂದ ಚಿಕ್ಕ ಕ್ವಾಂಟಿಟಿಯಾಗಿ ಕನ್ವರ್ಟ್ ಮಾಡೋದು. ನೆಕ್ಸ್ಟ್ ಚಿಕ್ಕ ಕ್ವಾಂಟಿಟಿಯಿಂದ ದೊಡ್ಡ ಕ್ವಾಂಟಿಟಿ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ? ಅದು ಮಾಡಬೇಕು ಅಂದರೆ ನಿಮಗೆ ಇದು ನೆನಪಿರಬೇಕು. ನೋಡಿ, ನಿಮ್ಗೆ ಗೊತ್ತಿದೆ 1000 kg ಈಸ್ ಈಕ್ವಲ್ ಟು 1 ಟನ್. 1000 kg ಅಂದರೆ 1 ಟನ್. 1 kg ಅಂದರೆ 1/1000 ಟನ್, ಆಯಿತಾ. ಅದೇ ರೀತಿ 1000 ಗ್ರಾಮ್ ಅಂದರೆ 1 kg. 1000 ಗ್ರಾಮ್ ಅಂದರೆ 1 kg. 1 ಗ್ರಾಮ್ ಅಂದರೆ 1/1000 kg, ಆಯಿತಾ. ನೆಕ್ಸ್ಟು 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್, ಆಯಿತಾ. 1 ಮಿಲಿಗ್ರಾಮ್ ಅಂದರೆ 1/1000
ಗ್ರಾಮ್ ಆಯಿತಾ. ಇದನ್ನು ಅದೇ ರೀತಿ ಕನ್ವರ್ಟ್ ಮಾಡಿ. 100 kg ಅಂದರೆ 1 ಕ್ವಿಂಟಾಲ್. 1 kg ಅಂದರೆ 1/100 ಕ್ವಿಂಟಾಲ್ ಆಯಿತಾ. ಈ ರೀತಿ ನೀವು ದೊಡ್ಡದ್ರಿಂದ ಚಿಕ್ಕಗೆ, ಚಿಕ್ಕದ್ರಿಂದ ದೊಡ್ಡಗೆ ಕನ್ವರ್ಟ್ ಮಾಡ್ಬೋದು ಆಯಿತಾ. ಅದು ಕನ್ವರ್ಟ್ ಮಾಡಬೇಕು ಅಂದರೆ ನಿಮಗೆ ಬೇಸಿಕ್ ಕ್ವಾಂಟಿಟಿ ಇಷ್ಟು ನೆನಪಲ್ಲಿರಬೇಕು. ನೆಕ್ಸ್ಟ್ ನೋಡಿ ಮೂರನೇ ಕ್ವಾಂಟಿಟಿಯಲ್ಲಿ ಏನಿದೆ? ಟೈಮ್, ಕನ್ನಡದಲ್ಲಿ ಕಾಲ. ಇದರಲ್ಲಿ ಹೈಯೆಸ್ಟ್ ಫಾರ್ಮ್ ಆಫ್ ಮೆಜರ್ಮೆಂಟ್ ಯಾವುದಿದೆ? 1 ಇಯರ್. 1 ಇಯರ್ ಅಂದರೆ ಎಷ್ಟು? 1 ಇಯರ್ ಅಂದರೆ 365 ಡೇಸ್ ಆಯಿತಾ. ನೆಕ್ಸ್ಟು ಡೇಸ್ ತೊಗೊಳ್ಳಿ. 1 ಡೇ ಅಂದರೆ ಎಷ್ಟು? 1 ಡೇ ಅಂದರೆ 24 ಅವರ್ ಆಯಿತಾ. ನೆಕ್ಸ್ಟು ಅವರ್ ತಗೊಳ್ಳಿ. 1 ಅವರ್ ಅಂದರೆ 60 ಮಿನಿಟ್ಸ್. 1 ಅವರ್ ಅಂದರೆ 60 ಮಿನಿಟ್ಸ್. ನೆಕ್ಸ್ಟು ಮಿನಿಟ್ ತಗೊಳ್ಳಿ. 1 ಮಿನಿಟ್ ಈಸ್ ಈಕ್ವಲ್ ಟು 60 ಸೆಕೆಂಡ್ಸ್ ಆಯಿತಾ. ಅದಾದಮೇಲೆ ಏನು ಮಾಡಿ ಅಂದರೆ ಇದು ಮಾಡಿ. 1 ಅವರ್ ಅಂದರೆ ಅದನ್ನು ಇನ್ ಟರ್ಮ್ಸ್ ಆಫ್ ಸೆಕೆಂಡಲ್ಲಿ ಬರೆಯೋದು ಕಲ್ತ್ಕೊಳ್ಳಿ. 1 ಅವರ್ ಅಂದರೆ 3600 ಸೆಕೆಂಡ್ ಆಯಿತಾ. ಅಥವಾ 1 ಲೀಪ್ ಇಯರ್ ಅಂದರೆ ಕನ್ನಡದಲ್ಲಿ ಅಧಿಕ ವರ್ಷ, 366 ದಿನಗಳು ಆಯಿತಾ. ಇದು ನೆನಪಿರಬೇಕು. ನೆಕ್ಸ್ಟ್ ಇನ್ನೊಂದಿದೆ. 1 ಇಯರ್ ಅಂದರೆ 12 ಮಂತ್ಸ್ ಆಯಿತಾ. ಈ ರೀತಿ ಬರೆದು ನೆನಪಿಟ್ಕೋಬೇಕು ನೀವು. ಈಗ ನೋಡಿ, ದೊಡ್ಡದ್ರಿಂದ ಚಿಕ್ಕದಾಗಿ ಕನ್ವರ್ಟ್ ಮಾಡಿದ್ರಾ, ಚಿಕ್ಕ ಕ್ವಾಂಟಿಟಿ ಕನ್ವರ್ಟ್ ಮಾಡಿದ್ರಾ. ನೆಕ್ಸ್ಟ್ ಚಿಕ್ಕದ್ರಿಂದ ದೊಡ್ಡಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ? ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ. ನೋಡಿ 365 ಡೇಸ್ ಈಸ್ ಈಕ್ವಲ್ ಟು 1 ಇಯರ್. 1 ಇಯರ್ ಆಯಿತಾ. 1 ಡೇ ಅಂದರೆ 1/365 ಇಯರ್. ಈ ರೀತಿ ಕನ್ವರ್ಟ್ ಮಾಡಿ. ಒಂದು ದಿನ ಅಂದರೆ ಅದನ್ನು 1/365 ಇಯರ್ ಅಂತ ರೀಪ್ಲೇಸ್ ಮಾಡ್ಬೋದು ಆಯಿತಾ. ಅದೇ ರೀತಿ ನೋಡಿ 60 ಮಿನಿಟ್ ಈಸ್ ಈಕ್ವಲ್ ಟು 1 ಅವರ್ ಆಯಿತಾ. 1 ಮಿನಿಟ್ ಈಕ್ವಲ್ ಟು 1/60 ಅವರ್ ಆಯಿತಾ. ಅದೇ ರೀತಿ ಪ್ರತಿಯೊಂದು ಕ್ವಾಂಟಿಟಿನೂ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟು ಫೋರ್ತ್ ಕ್ವಾಂಟಿಟಿ ಏನಿದೆ? ಮನಿ, ಕನ್ನಡದಲ್ಲಿ ಹಣ. ಇದರಲ್ಲಿ ಹೈಯೆಸ್ಟ್ ಫಾರ್ಮ್ ಆಫ್ ಮೆಜರ್ಮೆಂಟ್ ಎಷ್ಟಿದೆ? ಸಾಮಾನ್ಯವಾಗಿ ನಾವು 1 ಬಿಲಿಯನ್ ಯೂಸ್ ಮಾಡ್ತೀವಿ ಆಯಿತಾ. 1 ಬಿಲಿಯನ್ ಯೂಸ್ ಮಾಡ್ತೀವಿ. 1 ಬಿಲಿಯನ್ ಅಂದರೆ 100 ಕೋಟಿ, 100 ಕ್ರೋರ್ ಆಯಿತಾ. ನೆಕ್ಸ್ಟ್ ನೋಡಿ 1 ಕ್ರೋರ್ ಅಂದರೆ 1 ಕ್ರೋರ್ ಅಂದರೆ ಎಷ್ಟು? 100 ಲ್ಯಾಕ್ಸ್, 100 ಲಕ್ಷ ಆಯಿತಾ. 1 ಲ್ಯಾಕ್ ಅಂದರೆ 100,000 100,000 ಆಯಿತಾ. ನೆಕ್ಸ್ಟ್ 1000 ಅಂದರೆ 1000 ರೂಪೀಸ್, 1000 ರೂಪೀಸ್, ರುಪಿ ಅಂತ ಯೂಸ್ ಮಾಡ್ಬೋದು ಆಯಿತಾ. 1000 ರೂಪಿ. 1 ರೂಪಿ ಅಂದರೆ ಎಷ್ಟು? 100 ಪೈಸಾ ಅಥವಾ ಪೈಸೆ ಆಯಿತಾ. ಈ ರೀತಿ ನೀವು ಬರೆದು ನೆನ್ಪಿಟ್ಕೊಳ್ಳಿ. ಇದ್ರಲ್ಲಿ ನೋಡಿ ಯಾವ್ದಾರ ಸಿಂಪಲ್ ಕ್ವಾಂಟಿಟಿ ಕನ್ವರ್ಟ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ 1 ರೂಪಿ ಈಸ್ ಈಕ್ವಲ್ ಟು 100 ಪೈಸಾ. 1 ಪೈಸಾ ಅಂದರೆ ಎಷ್ಟು? 1 ಪೈಸಾ ಅಂದರೆ ಪುನಃ ಬರ್ಕೊಳ್ಳಿ, ನಮ್ಗೆ ಗೊತ್ತಿದೆ 100 ಪೈಸೆ ಈಕ್ವಲ್ ಟು 1 ರೂಪಿ ಅಂತ ಗೊತ್ತಿದೆ. 1 ಪೈಸಾ ಅಂದರೆ ಎಷ್ಟು? 1 ಪೈಸಾ ಅಥವಾ 1 ಪೈಸೆ ಅಂದರೆ 1/100 ರೂಪಿ ಆಯಿತಾ. ಈ ರೀತಿ ನಾವು ಕನ್ವರ್ಟ್ ಮಾಡ್ಬೋದು. ಚಿಕ್ಕದ್ರಿಂದ ದೊಡ್ಡದು, ದೊಡ್ಡದ್ರಿಂದ ಚಿಕ್ಕಗೆ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಕೆಪ್ಯಾಸಿಟಿ, ಕನ್ನಡದಲ್ಲಿ ಸಾಮರ್ಥ್ಯ ಆಯಿತಾ. ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ಈಕ್ವಿವ್ಯಾಲೆಂಟ್ ಕೆಪ್ಯಾಸಿಟಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದರೆ ಈಕ್ವಲ್ ಕೆಪ್ಯಾಸಿಟಿ. 1 kg ಅಂದರೆ 1000 ಗ್ರಾಮ್, 3/4 kg ಅಂದರೆ 750 ಗ್ರಾಮ್, ಅರ್ಧ kg ಅಂದರೆ 500 ಗ್ರಾಮ್, 1/4 kg ಅಂದರೆ 250 ಗ್ರಾಮ್ ಆಯಿತಾ. ಇದನ್ನು ಈಕ್ವಿವ್ಯಾಲೆಂಟ್ ಕೆಪ್ಯಾಸಿಟಿ ಅಥವಾ ಈಕ್ವಲ್ ಕೆಪ್ಯಾಸಿಟಿ ಅಂತ ಹೇಳ್ಬೋದು ನಾವು.
ಲಾಸ್ಟ್ ಒನ್ ನೋಡಿ, ಲಾಸ್ಟ್ ಒನ್ನಲ್ಲಿ ಕೆಪಾಸಿಟಿ ಅಥವಾ ಸಾಮರ್ಥ್ಯ, ಇದರಲ್ಲೂ ಅಷ್ಟೇ ಈಕ್ವಾಲೆಂಟ್ ಕೆಪಾಸಿಟಿ ತೊಗೊಳ್ತಾ ಇದ್ವಿ, ಈಕ್ವಲ್ ಕೆಪಾಸಿಟಿ, ಇದರಲ್ಲಿ ಲೀಟರ್ ತೊಗೋತಾ ಇದ್ವಿ. 1 ಲೀಟರ್ ಅಂದರೆ 1000 ml, ಮುಕ್ಕಾಲು ಲೀಟರ್ ಅಂದರೆ 750 ml, ಅರ್ಧ ಲೀಟರ್ ಅಂದರೆ 500 ml, ಕಾಲು ಲೀಟ್ರ್ ಅಂದರೆ 250 ml. ಆಯಿತಾ? ಈ ರೀತಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನೆಲ್ಲ, ಈ ಕೆಪಾಸಿಟಿನೆಲ್ಲ ನೀವೇನಾರ ನೆನಪಲ್ಲಿ ಇಟ್ಕೊಂಡ್ರೆ ಈ ಚಾಪ್ಟರ್ ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದರೂ ನೀವು ಸಾಲ್ವ್ ಮಾಡ್ಬೋದು. ನೋಡಿ, ಫೈನಲ್ ಆಗಿ ಚಾಪ್ಟರ್ ನಂಬರ್ 14 ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್, ಈ ಚಾಪ್ಟರ್ ಮೇಲೆ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ನೀವು ಇಷ್ಟು ಕ್ವಾಂಟಿಟೀಸ್ದು ಕನ್ವರ್ಷನು ನೆನಪಿರಬೇಕು. ಒಂದು ಲೆಂತು, ವೆಯ್ಟು, ಟೈಮು, ಮನಿ ಮತ್ತು ಕೆಪಾಸಿಟಿ, ಸಾಮರ್ಥ್ಯ, ಡಿಫ್ರೆಂಟ್ ಕೆಪಾಸಿಟಿ, ಇದಿಷ್ಟು ಕನ್ವರ್ಷನ್ ನೆನಪಿದ್ರೆ ನೀವು ಈ ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು.